ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ಬಂದು ಶುಕ್ರವಾರ ಮಧ್ಯಾಹ್ನ ಮನೆ ಬಿಟ್ಟಿದ್ದು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಶನಿವಾರ ವಾರ ಇರುತ್ತಲ್ವ, ಹಂಗಾಗಿ ನಾವು ಬಿಳಿಗಿ ರಂಗಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬಿಳಿಗಿ ರಂಗಸ್ವಾಮಿ ಬೆಟ್ಟ ಅಂದರೆ ನಮ್ಮ ತಂದೆ ಮನೆ ದೇವರು. ಅವಾಗವಾಗ ಒಂದಷ್ಟಕ್ಕೂ ಎರಡಷ್ಟಕ್ಕೂ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವಾಗ ಹೋಗ್ತಾ ಇರ್ತೀವಿ. ಇದೇನಪ್ಪ ಅಂದರೆ ತುಂಬ ಸ್ಪೆಷಲ್ ಅನಿಸುತ್ತೆ ನಮಗೆ. ಇಲ್ಲಿ ರಂಗಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಚಿಕ್ಕದ್ರಲ್ಲಿ ನಮ್ಮ ತಂದೆ ಎಲ್ಲ ಹೇಳ್ಕೊಂಡು ಹೋಗೋರು, ಪ್ರಾಣಿಗಳಿರುತ್ತೆ ನೋಡ್ಕೊಂಡು ಬನ್ನಿ ಅಂತ. ಆಗ ಬಸ್ ಕಿಟ್ಕಿಗೋಸ್ಕರನೇ ನಾವು 3 ಜನ ಮಕ್ಕಳು ಕಿತ್ತಾಡ್ತಿದ್ವು, ನಾನು ಅಂದ್ಕೊಂಡು. ಯಾರು ಸಿಗುತ್ತೆ ಅವ್ರು ಕುತ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾವು ಫುಲ್ ಬೆಟ್ಟ ತನಕನೂ ಕೂಡ ಕಣ್ಣನ್ನು ಆ ಕಡೆ ತಿರುಗಿಸ್ತಿರಲಿಲ್ಲ. ಪ್ರಾಣಿ ಸಿಗುತ್ತೆ ಅಂದರೆ ಸಿಕ್ತಿತ್ತು. ಅವಾಗ ಏನು ಸಿಗ್ತಿತ್ತು? ಜಾಸ್ತಿ ಜಿಂಕೆ, ಕಾಡ್ಕೋಳಿ, ನವಿಲು, ಈ ಥರ ಎಲ್ಲ ಪ್ರಾಣಿಗಳು, ಮಂಗಗಳೆಲ್ಲ ಸಿಕ್ಕಾಬಿಟ್ಟೆ ಸಿಗ್ತಾಯಿತ್ತು ನಮ್ಗೆ. ಅವಾಗಲೇ ಚಿಕ್ಕದ್ರಲ್ಲಿ ಚಿಕ್ಕ ವಿಷಯಗಳು ಕೂಡ ಖುಷಿ ಸಿಗ್ತಾಯಿತ್ತು. ಈಗ ನಮ್ಮ ದೊಡ್ಡ ಪ್ರಾಣಿ ಇದೆ ಅಂದ್ರೂ ಅದು ಎಂಜಾಯ್ ಮಾಡ್ತೀವಲ್ಲೋ ಗೊತ್ತಿಲ್ಲ. ಚಿಕ್ಕದ್ರಲ್ಲಿ ಏನಾದ್ರು ಒಂದು ಚಿಕ್ಕದು ಕೋಳಿ, ಕಾಡ್ಕೋಳಿ ಕಾಣಿಸಿದ್ರು ಸಾಕು, ಅಲ್ಲಿದೆ ನೋಡಿ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ನನಗಂದು ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಇದೇನಪ್ಪ ಅಂದರೆ ಸ್ವಲ್ಪ ಚಿಕ್ಕದು ರೋಡ್ ಆದ್ದರಿಂದ ಸ್ವಲ್ಪ ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಏನಪ್ಪ, ನೇಚರ್ ಮಾತ್ರ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲಿ ಕಾಡು ಪ್ರಾಣಿ ನಿಜವಾಗ್ಲೂ ಇದೆ. ಯಾಕಂದರೆ ಸಂಜೆ 5 ಗಂಟೆ ಮೇಲೆ ಪ್ರೈವೇಟ್ ಗಾಡಿಗಳನ್ನ ಇಲ್ಲಿ ಅಲೋಡ್ ಮಾಡಲ್ಲ. ಬರೀ ಗೌರ್ಮೆಂಟ್ ಬಸ್ಗಳು, ಬರೀ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಮಾತ್ರ ಅಲೋಡ್ ಇರುತ್ತೆ. ಹಾಗಾಗಿ ಸಂಜೆ ಒಳಗಡೆ ಯಾರೇ ಹೋದ್ರು ಅಷ್ಟೇ ಬೆಳಗಿನ ಜಾವ ಹೋಗಿ ಸಂಜೆ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾರೆ, ಉಳ್ಕೊಳ್ಳೋರು ಉಳ್ಕೊತಾರೆ. ಅಲ್ಲಿ ಸೋಲಿಗರು ಬುಡಕಟ್ಟು ಕೂಡ ಇರುತ್ತೆ. ಬಟ್ ಉಳ್ಕೊಳ್ಳೋರು ಉಳ್ಕೋತಾರೆ, ಉಳ್ಕೊಳ್ತಿದ್ರಿಲ್ಲ. ನಂಗದು ತುಂಬ ಖುಷಿ ಆಗ್ತಿತ್ತು. ಎಲ್ಲೋ ಹೋಗ್ತಾಯಿದ್ವಿ ಅನ್ನೋ ಬೇರೆ ಪ್ಲೇಸ್ಗೆ ಅಂತ. ಬಟ್ ಅದು ಸಿಕ್ಕಾಬಿಟ್ಟೆ ಬಿಸಿಲಿತ್ತು. ಸಂಜೆ ಆಗ್ತಾ ಅಷ್ಟೇ ಚಳಿ ಶುರು ಆಯಿತು ನೋಡಿ. ಆ ಕಡೆಯಿಂದ ಒಂದು ಕಡೆಯಿಂದ ಬಂದರೆ ಈ ಕಡೆಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಗತ್ತೆ. ಯಾಕಂದರೆ ಆ ಕಡೆ ಬರೋರನ್ನ ನೋಡಿಕೊಂಡು ಹೋಗಬೇಕಾಗತ್ತೆ. ಮತ್ತು ನಮಗೆ ಬರಬೇಕಾದ್ರೆ ಕರಡಿ ಕೂಡ ಕಾಣಿಸ್ತು, ಅದನ್ನು ಕೂಡ ಲಾಸ್ಟಲ್ಲಿ ನೋಡಿ. ಮತ್ತು ಇಲ್ಲಿ ಪ್ರಾಣಿಗಳು ಸಂಜೆಗೆ ಬಂದು ನೀರು ಕುಡಿತವೆ. ಆನೆ ಮತ್ತೆಲ್ಲ ಪ್ರಾಣಿಗಳು, ಜಿಂಕೆ ಎಲ್ಲ ಬಂದು ಇಲ್ಲಿ ನೀರು ಕುಡಿಯುತ್ತೆ ಅಂತ ಹೇಳ್ತಾರೆ. ಒಟ್ಟಿಗೆ ಅದು ನಿಜನೇ. ಅದಕ್ಕೆ ಅವ್ರು ಸಂಜೆ 5 ಗಂಟೆ ಮೇಲೆ ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕೂಡ ಬಿಡಲ್ಲ ಅವರು. ನಾವು ಮಧ್ಯಾಹ್ನ ಕರೆಕ್ಟಿಗೆ 2 ಗಂಟೆಗೆ ದೇವಸ್ಥಾನ ಹತ್ರ ಬಂದವು. ದೇವಸ್ಥಾನ ಹತ್ರ ಬಂದರೆ ಜಗನ್ ಜಾತ್ರೆ ಅಂತಲೇ ಹೇಳ್ಬೋದು. ಯಾಕಂದರೆ ಶನಿವಾರ ಆಗಿದೆ ಮತ್ತು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ರು ಅಂತಲೇ ಹೇಳ್ಬೋದು. ನಮ್ಗೆ ಇಲ್ಲೇನು ಖುಷಿ ಆಗುತ್ತೆ ಅಂದರೆ, ಹೋಗಿದ ತಕ್ಷಣ ನಾಮ ಹಾಕ್ಸ್ಕೊಂಡು ನಿಂತಿರ್ತಾರಲ್ವ, ನಮ್ಗೆ ಚಿಕ್ಕದಿಂದನೂ ಅಭ್ಯಾಸ ಇರೋದ್ರಿಂದ ಹಾಕ್ಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ನನ್ನ ಫಸ್ಟ್ ಹಾಕ್ಸ್ಕೊಳ್ಳೋದೆ ಅದು. ನಂಗೆ ಅಡ್ಡ ಹಾಕ್ಕೊಂಡ್ರೆ ಇಲ್ಲಪ್ಪ ನಾನು ಫಸ್ಟ್ ಹಾಕ್ಸ್ಕೊತೀನಿ ಅಂತ ಎಲ್ಲರೂ ಕೂಡ ಹಾಕ್ಕೊಂಡು ಅಲ್ಲಿ ಧೂಪ ದೀಪ ಮತ್ತು ಅರ್ಶಿನ ಕುಂಕುಮ ಎಲ್ಲ ಹಾಕಿ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಜನ ಅದು ಸಿಕ್ಕಾಬಟ್ಟೆ ಜನ ಇದ್ದರು. ಏನಪ್ಪ ಟೈಮಿಂಗ್ಸ್ ಅಂದರೆ 2 ಗಂಟೆ ಕ್ಲೋಸ್ ಆಗುತ್ತೆ ಮತ್ತು 2:30ವರೆಗೆಲ್ಲ ಊಟನೂ ಕೂಡ ಮುಗಿಯುತ್ತೆ. ಹಂಗಾಗಿ ನಾವು ಹೋಗ್ಬೇಕಾದ್ರೆ ದರ್ಶನ ಇತ್ತು, ತುಂಬ ರಶ್ ಇತ್ತು. ನೇನು ಕ್ಲೋಸ್ ಯಾಕಂದರೆ ತುಂಬ ಜನಸಂಖ್ಯೆ ಇರೋದ್ರಿಂದ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಮಾಡಿದರು. ಆಗ ನಾವೇನು ಮಾಡಿದ್ರು, ಬಂದ ತಕ್ಷಣ ಊಟಕ್ಕೆ ಹೋದೋ. ಊಟ ಸಿಕ್ತು. ಅನ್ನ ಮತ್ತು ಸಾಂಬಾರು, ಕಾಳುಗಳು ಹಾಕಿ ತರಕಾರಿ ಹಾಕಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ಊಟದ ಪ್ಲೇಸು. ಮತ್ತು ಇಲ್ಲೆಲ್ಲ ನಾವು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕದಲ್ಲಿ ಕರ್ಕೊಂಬರೋರು ಮುಂದಕ್ಕೆ ಬಿಡ್ತಾನೆ ಇರಲಿಲ್ಲ, ಅಷ್ಟು ಭಯ. ಇವಾಗಿನೆಲ್ಲ ಮುಂದಕ್ಕೆ ಹೋಗ್ತೀವಿ ನಾವೇ ಧೈರ್ಯದಿಂದ. ಅವ್ರು ಕೈ ಹಿಡ್ಕೊಳ್ಳೋರು, ಅವಾಗೆಲ್ಲ ಹೇಳಿಯೋರು ಮುಂದಕ್ಕೆ ಹೋಗ್ಬಿಡಿ ಅಂತ. ಯಾಕಂದರೆ ತುಂಬ ಡೇಂಜರಸ್ ಪ್ಲೇಸ್ ಇದು. ಅವ್ರದ್ದು ತಪ್ಪಿಲ್ಲ, ಹಂಗಾಗಿ ನಮಗೆ ಚಿಕ್ಕದಲ್ಲಿ ಮುಂದಕ್ಕೆ ಬಿಡ್ತಿರ್ಲಿಲ್ಲ. ಈಗ ತುಂಬ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾಯಿದ್ದೀವಿ. ಊಟ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ದೇವಸ್ಥಾನ ಹೆಂಗಿರೋ ಕ್ಲೋಸ್ ಆಗಿರುತ್ತೆ. 4 ಗಂಟೆ ಮೇಲೆ ದರ್ಶನ ಅಂತ ನಮಗೆ ಖಂಡಿತ ಗೊತ್ತಿತ್ತು. 4 ಗಂಟೆಗೆ ದರ್ಶನ ಮುಗಿಸ್ಕೊಂಡು, ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ವೆದರ್ ಬಿಟ್ಟು ಹೋಗೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು, ಉಳ್ಕೊಳ್ಳೋ ಪ್ಲ್ಯಾನ್ ಅಂತೂ ಖಂಡಿತ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನೇ ಇದ್ದಿದ್ದು. ಆಮೇಲೆ ದರ್ಶನ ಎಲ್ಲ ಮಾಡಿದ್ಮೇಲೆ, ವೆದರ್ ನೋಡಿದ್ಮೇಲೆ ಈ ನೇಚರಲ್ಲೂ ಕೂಡ ಒಂದಿನ ಉಳ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತೇಳಿ ಉಳ್ಕೊಳ್ಳೋಣ ಅಂತೇಳಿ ರೂಮ್ ಕೂಡ ಬುಕ್ ಮಾಡೋಕ್ಕೆ ಅಂತ ಯಜಮಾನ್ರು ಹೋದರು. ಮೂಡ್ಲಾಗ ಅದ ಈ ನಾಲ್ಕು ಅವರು ನಿಂತಾರೆ. ಸ್ವಾಮಿ ರಂಗಪ್ಪನೇ ಅಮ್ಮ ನಿಂತಿರೋದು.
ಹಾಗೆ ರೂಮೆಲ್ಲ ಬುಕ್ ಮಾಡಿದ್ಮೇಲೆ ಸಂಜೆ ಕಾಫಿ ಕುಡಿಯೋಣ ಅಂತೇಳಿ ಒಂದು 3-4 ಕಿಲೋಮೀಟರ್ಸಲ್ಲಿ ಕಾಫಿ ಡೇ ಇತ್ತು. ತುಂಬ ಚೆನ್ನಾಗಿತ್ತು. ನೇಚರ್ನ ಇದು ಮಾಡಿಕೊಂಡು ಕಾಫಿ ಕುಡ್ಕೊಂಬೋಣ ಅಂತದ್ದು. ಬಟ್ ಅದರಲ್ಲಿ ಕಸ್ಟಮರ್ ತುಂಬ ಜಾಸ್ತಿ ಇದ್ರು ಅಂತೇಳಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಂತೇಳಿದ್ರು. ನಾವು ಹಾಫ್ ಆನ್ ಅವರ್ ಕಾಯೋದು ಬೇಡ ಅಂತೇಳಿ ನಾವು ರೂಮ್ ಮಾಡ್ಕೊಂಡಿದ್ವಲ್ಲ, ಪಕ್ಕದಲ್ಲೇ ಒಂದು ಮಯೂರ 5 ಸ್ಟಾರ್ ಹೋಟೆಲ್ ಇತ್ತು. ಅಲ್ಲಿಗೆ ಬಂದು ಅಲ್ಲಿ ಕಾಫಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ತೊಗೊಂಡಾದಮೇಲೆ ಅಲ್ಲಿ ಸೋಲಿಗರದು ನೃತ್ಯ ಕಾರ್ಯಕ್ರಮ ಎಲ್ಲ ಹೋಟೆಲ್ ಕಡೆಯಿಂದಲೇ ನಡೆಸ್ಕೊಡ್ತೀವಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳಿದ್ರು. ಯಾಕಂದರೆ ಮತ್ತೆ 8:30ಗೆ ಊಟ ಇರುತ್ತೆ. ಊಟನೇ ದೇವಸ್ಥಾನದಲ್ಲಿರಲ್ಲ, ಹೋಟೆಲಲ್ಲಿ ಊಟ ರೆಡಿ ಮಾಡ್ತಾರೆ. ಅಲ್ಲಿ ತನಕ ಬಂದಿರೋ ಕಸ್ಟಮರ್ಸ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ, ಅಲ್ಲಿ ಸೋಲಿಗರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದರೆ ತುಂಬ ಕಥೆಗಳಿರುತ್ತಲ್ಲ ಸೋಲಿಗರ ಬಗ್ಗೆನೂ ಅವರು ಪರಿಚಯ ಮಾಡಿಕೊಟ್ಟು ಅವ್ರ ಕಡೆ ಜಾನಪದ ನೃತ್ಯ ಆಗಿರ್ಬೋದು, ಹಾಡುಗಾರಿಕೆ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿ ನಮ್ಮನ್ನು ಕೂಡ ಕರೆದು ನಾವು ಕೂಡ ಹೋಗಿ ಸ್ವಲ್ಪ ಬಂದಷ್ಟು ನಾವು ಕೂಡ ನೃತ್ಯ ಎಲ್ಲ ಮಾಡಿ ತುಂಬ ಎಂಜಾಯ್ ಮಾಡೋದು ಅಂತ ಹೇಳ್ಬೋದು. ಅವತ್ತು ನಾವು ವಾಪಸ್ ಬಂದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದೆ ಅಂತಲೇ ಹೇಳ್ತೀನಿ. ನಾವು ಚಿಕ್ಕದಲ್ಲಿ ಬರಬೇಕಾದ್ರೂ ಅಷ್ಟೇ ಈ ದೇವಸ್ಥಾನ ಕಡೆ ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿತ್ತು. ನೇಚರ್ ನೋಡ್ಬೇಕಾದ್ರೆ ನಾವು ಇಲ್ಲಿಗೆ ಬರಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಯಾರಾದರೂ ಖಂಡಿತ ಹೋಗಿಲ್ಲ ಅಂದರೆ ಖಂಡಿತ ಹೋಗಿ ಒಂದ್ಸಲ ನೋಡಿ. ಆಮೇಲೆ ನಾವು ರೂಮಿಗೆ ಬಂದಿದ್ದೀವಿ. ಸೂಪರ್ ಆಗಿದೆ. ಆ ಕಡೆ ಹೋಗಿ ನೋಡೋದು ದೇವಸ್ಥಾನ ಇಲ್ಲೆಲ್ಲೂ ಕಟ್ಟಲ್ಲ. ಬಿಡ್ತಾರೆ. ಇಲ್ಲಿ ಇಬ್ಬರು ಕಿತಾಪತಿ ಹೆಂಗಸರು ನಿಂತಿದ್ದಾರೆ. ದೊಡ್ಡ ಕಿತಾಪತಿಗೆ ಅಯ್ಯೋ ಅಲ್ಲೇ ಮಯೂರಾಗಿ ಹೊಟ್ಟಗವಾ ನಡೀರಿ ಅತ್ತಿಗೆ ಅಲ್ಲೇ 50 ಚೆನ್ನಾಗೈತೆ. ಬನ್ನಿ ಅವನಿಗೆ ಅವರು ಕೊಡ್ತಾರೆ ಬನ್ನಿ, ಅವ್ರು ನಮಗೆ ಕೊಟ್ಟಿಲ್ಲ. ಯಾಕಂದರೆ ಆಲ್ರೆಡಿ ಕತ್ಲೆ ಆಗಿತ್ತು, ಸಂಜೆ ಒಂದು 6-6:30 ಆಗಿತ್ತು. ಮತ್ತು ನಾವು ಹೋಗಿದ್ದು ಒಂದು 4-5 ಕಿಲೋಮೀಟರ್ಸ್ ದೂರಕ್ಕೆ ಹೋಗಿದ್ವು. ಬಟ್ ಅದೇ ಕಸ್ಟಮರ್ ಜಾಸ್ತಿ ಇದ್ದರೆ ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಅಂದರು. ಸುಮ್ಮನೆ ಯಾಕೆ ಚಾನ್ಸ್ ತೊಗೊಳ್ಳೋದು. ನಮ್ಮ ರೂಮ್ ಮಾಡ್ಕೊಂಡಿದ್ವಲ್ಲ, ಪಕ್ಕದಲ್ಲೇ ಮಯೂರ ಹೋಟೆಲ್ ಇತ್ತು, ಅಲ್ಲಿಗೆ ಹೊಟ್ಟೋಗೋಣ ಅಂತ ಅಲ್ಲಿಗೆ ಬಂದು ಸ್ವಲ್ಪ ಕಾಫಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು. ಆಮೇಲೆ ಸೋಲಿಗರದ್ದು ನೃತ್ಯ ಎಲ್ಲ ಬರುತ್ತೆ, ಖಂಡಿತ ನೀವು ಕೂಡ ನೋಡಿ. ನಿಜ ನಾವು ಚಿಕ್ಕದ್ರಲ್ಲಿ ಜಾತ್ರೆಗೆಲ್ಲ ಕರ್ಕೊಂಬರೋರು. ಜಾನ್ವರಿಲಿ ಒಂದ್ಸಲ ಸಂಕ್ರಾಂತಿ ನಡೆಯುತ್ತೆ, ಒಂದ್ಸಲ ಮೇಗೆ ಒಂದ್ಸಲ ನಡೆಯುತ್ತೆ, ಅವಾಗ ಕರ್ಕೊಂಬಂದು ಒಂದಿನ ಉಳ್ಕೊಳ್ಳೋರು. ಅಷ್ಟು ಬಿಟ್ಟರೆ ನಾವು ಇವಾಗ ಸದ್ಯದಲ್ಲಿ ಯಾವಾಗಲೂ ಉಳ್ಕೊಂಡಿರಲಿಲ್ಲ. ಇದೊಂದು ನಮಗೆ ಒಂದು ಗೋಲ್ಡನ್ ಮೆಮೊರಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಕ್ರಿಸ್ಮಸ್ ಟ್ರೀ ಎಲ್ಲ ಹೌದಾ? ಶೋ ಅದು ಕ್ರಿಸ್ಮಸ್ ಟ್ರೀನೇ ಒಂಥರ ಬರುತ್ತೆ. ಅದೊಂಥರ ಇನ್ನೂ ಕಪ್ಪುಗೆ, ಇನ್ನೂ ಒಂಥರ ಗಾಢ. ಅದು ನಮ್ಮ ಸ್ಕೂಲ್ ಮುಂದೆನೇ ಐತೆ ಗೊತ್ತಾ, ಅದೊಂಥರ ಅದು ಹಿಂಗೆ ಎಲೆ ಇರ್ತದೆ. ಹಾಂ, ಆಗಲೂ ಕೂಡ ಸ್ನ್ಯಾಕ್ಸ್ಗೆ ಕಾಫಿಗೆಲ್ಲ ತುಂಬ ಕ್ರೌಡಾಗಿತ್ತು ಹೋಟೆಲ್ಲೇ. ಯಾಕಂದ್ರೆ ಅಲ್ಲೂ ಕೂಡ ರೂಮ್ ಸಿಗುತ್ತೆ ನಮಗೆ. ಅಲ್ಲಿ ರೂಮ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ರೂಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಮಗೆ ದೇವಸ್ಥಾನದ ರೂಮ್ ಸಿಕ್ತು. ಅಲ್ಲಿ ಹೋಟೆಲಲ್ಲಿ ರೂಮ್ ಇರೋರು ಎಲ್ಲನೂ ಕೂಡ ರಶ್ ಆಗಿರ್ತಾರಲ್ವ, ಹಂಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ನಾವೊಂದು 5 to 6 ಮೆಂಬರ್ಸ್ ಯಾರು ಬೇರೆ ಎಲ್ಲ ಕೂಡ ವೆಯ್ಟ್ ಮಾಡ್ತಾಯಿದ್ದೋ. ಎಷ್ಟು ಚಳಿ ಇತ್ತು ಅಂದರೆ ಸಿಕ್ಕಾಬಿಡೆ. ಆ ಚಳಿ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮಮ್ಮ ಸ್ವೆಟ್ರು ಇದೆಲ್ಲ ಹಾಕೊಂಡ್ಬಿಟ್ಟಿದ್ದು, ನಾವು ಹಾಕ್ಕೊಳ್ಳಿಲ್ಲ ಏನಿರಲ್ಲ ಅಂತ. ಅಲ್ಲಿ ಹೊರಗಡೆ ಎಷ್ಟು ಚಳಿ ಇತ್ತು ಅಂದರೆ ಸಿಕ್ಕಾಬಿಟ್ಟೆ ಚಳಿ ಇತ್ತು. ಅದೊಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಗಲೇ ಅವ್ರು ಹೋಟೆಲರು ಎಲ್ಲರಿಗೂ ಕೂಡ ಹೇಳ್ತಾಯಿದ್ರು, ಒಂದು ಹಾಫ್ ಆನ್ ಅವರು ಬೇಗ ತಿಂದು ಹೊರಗಡೆ ಬನ್ನಿ, ಸೀಟಿಂಗ್ಸ್ ಎಲ್ಲ ರೆಡಿ ಮಾಡಿದ್ದೀವಿ, ಯಾಕಂದರೆ ಡ್ಯಾನ್ಸು ನೃತ್ಯ ಎಲ್ಲ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ. ಅವರು ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಅವರು ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದರು.
ಫ್ರೆಂಡ್ಸ್, ಇದು ಭಾನುವಾರ ಬೆಳಿಗ್ಗೆ ನೋಡಿ ನಿಂತ್ಕೊಂಡ್ರೆ ದೇವಸ್ಥಾನ ರೂಮ್ ಹತ್ರ ನಿಂತ್ಕೊಂಡ್ರೆ ದೇವ್ರದ್ದು ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಷ್ಟು ಚೆನ್ನಾಗಿತ್ತು ವಾತಾವರಣ ಅಂದರೆ ನಿಜವಾಗ್ಲೂ ಉಳ್ಕೊಂಡ್ರೆ ಈ ನೇಚರ್ ಮಧ್ಯದಲ್ಲಿ ಇನ್ನೊಂದು ಸಲ ಬಂದು ಉಳ್ಕೋಬೇಕು ಅನ್ನೋಷ್ಟು ಒಂಥರ ತುಂಬ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ಕೊಡ್ತಾಯಿತ್ತು. ನೀವೇನಾದ್ರು ಹಾಲಿಡೇಸ್ಗೆ ಉಳ್ಕೋಬೇಕಂದ್ರೆ ದಯವಿಟ್ಟು ಇಲ್ಲಿ ಬಂದು ಉಳ್ಕೊಡಿ, ಆದರೆ ಬುಕ್ ಮಾಡಿಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಏಕೆಂದರೆ ಈ ರಜೆಯ ಟೈಮ್ಗಳ ಮೇಲೆ ಬುಕ್ ಮಾಡ್ಕೋಬೇಕು. ಬೇರೆ ಟೈಮ್ಗಳಂದರೆ ಸಾಧಾರಣವಾಗಿ ಯಾರು ಉಳ್ಕೊಳ್ಳೋಲ್ಲ, ಜಾಸ್ತಿ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ. ಬಟ್ ಯಾರು ಉಳ್ಕೊಳ್ಳಿಕ್ಕೆ ಒಳ್ಳೆ ಇದು ಅಂತ ಅನಿಸ್ತು. ನಂಗದು ತುಂಬ ಖುಷಿ ಆಯಿತು. ಒಂದಿನ ಉಳ್ಕೊಂಡು ಇನ್ನು ನಾವು ಕೂಡ ಸಂಡೇ ಮಾರ್ನಿಂಗ್ ಎದ್ದು ನಾವು ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ವಲ್ಲ, ರೆಡಿಯಾಗಿನ ಹೊರಡ್ತಾ ಇದ್ದೀವಿ. ಆ ಚಿಗುರು ಬಿಸಿಲಿಗೂ ಅದಕ್ಕೂ ಆ ವಾತಾವರಣಕ್ಕೂ ಆ ನೇಚರ್ಗೂ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಆದರೆ ಬರಲೇಬೇಕಲ್ಲ, ಭಾನುವಾರ ಬೇಗ ಬಂದರೆ ನಾವು ಬಂದು ರೆಸ್ಟ್ ಮಾಡಿ ಸೋಮವಾರದಿಂದ ಡ್ಯೂಟಿ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲೇ ರೂಮ್ ಅಪೋಸಿಟೇ ಒಂದು ಚಿಕ್ಕ ಹೋಟೆಲ್ ಇತ್ತು. ಇಲ್ಲಿ ಹುಡ್ಕೋ ಅಲ್ಲೇ ತುಂಬ ಜನ ತಿಂಡಿ ತಿಂತಾಯಿದ್ರು. ಅಲ್ಲೇ ತಿಂಡಿ ಮುಗಿಸ್ಕೊಂಡು ಅಂತೇಳಿ ಇಡ್ಲಿ ಮತ್ತು ರೈಸ್ ಬಾತು ವಡೆ ದೋಸೆ ಎಲ್ಲ ತಿಂತಾಯಿದ್ದೀವಿ. ತಿನ್ಕೊಂಡು ಹೊರಟ್ರಿನ ಸರಿ ಹೋಗುತ್ತೆ ಅಂತ. ಏನೋ ಗೊತ್ತಿಲ್ಲ, ಹೊರಗಡೆ ಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟರ ಯಜಮಾನ್ರು ಬೇರೆ ಕಾಫಿ ಬೇರೆ ತೊಗೊಂಬಂದು ಕೊಟ್ಟರು. ಸ್ವಲ್ಪ ಕಾಫಿ ಕುಡಿದೀವಿ, ಸೈಡಿಗೆ ಕಾಫಿನೂ ಕೂಡ ಕುಡಿತಾ ಇದ್ದೀವಿ. ಈಗ ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ ನೋಡಿ, ನೀವೇ ನೋಡ್ತಾ ಇರ್ಬೋದು. ಮತ್ತು ಹೊರಡ್ಬೇಕಾದ್ರೆ ನಮಗೆ ಕಾಡು ಪ್ರಾಣಿಗಳು ಸಿಗುತ್ತೆ ಅಂತ ಹೇಳೋದ್ನಲ್ಲ, ನಮಗೆ ರಿಟರ್ನ್ ಹೋಗಬೇಕಾದ್ರೆ ನಾವು ನೋಡಿದರೆ ಇನ್ನೂ ಪ್ರಾಣಿಗಳು ಸಿಕ್ಕಿರ್ತಿತ್ತೇನೋ. ನಾವು ಅಬ್ಸರ್ವ್ ಮಾಡಿ ಬೇರೆಯವ್ರು ನೋಡ್ತಾ ಇರ್ಬೇಕಾದ್ರೆ ನೋಡಿದಾಗ ಕರಡಿ ಇತ್ತು, ಜಿಂಕೆಗಳು ಸಿಗುತ್ತೆ. ಯಾವಾಗಲೂ ಜಿಂಕೆಗಳು ಸಿಕ್ತು, ಅದು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಕರಡಿ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀವಿ. ಮುಂದೆ ಇದೆ, ನೀವೇ ನೋಡಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts over tracks, this and that, spitting slow, spitting fast. I could roast, I could gas, think I'm okay at last, but I don't know if that can erase all the past and the pettiness. A reflection of the emptiness, hilarious. You think you're worth my time, you're delirious, mysterious, because you hide behind a fake exterior, inferior. You know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last, and to believe in what you got, it was built to last, yeah. Now that I've been put through hell, I never got anyone's help. I had to do it all myself. I don't ever slow up.